ಪ್ರಥಮ PUCಯ 5ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5ನೇ ಅಧ್ಯಾಯ ಸಾಮಾಜಿಕ ಸಂಸ್ಥೆಗಳು. ಅಂದ್ರೆ ಈ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಸಾಮಾಜಿಕ ಸಂಸ್ಥೆ ಅಂದರೆ ಸಮಾಜದಲ್ಲಿ ಮಾನವರು ತಮ್ಮ ಗೊತ್ತು ಗುರಿಗಳನ್ನ ಈಡೇರಿಸಿಕೊಳ್ಳಲು ತಾವೇ ಸೃಷ್ಟಿಸಿಕೊಂಡಿರುವಂತ ಅಥವಾ ನಿರ್ಮಾಣ ಮಾಡಿಕೊಂಡಿರುವಂತ ತಂತ್ರ ಮತ್ತು ಸಾಧನಗಳ ಒಟ್ಟು ವ್ಯವಸ್ಥೆಯನ್ನೇ ನಾವು ಸಂಸ್ಥೆಗಳು. ಅಂದ್ರೆ ನಮ್ಮ ಉದ್ದೇಶ, ನಮ್ಮ ಬಯಕೆ, ನಮ್ಮ ಗುರಿಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ನಾವು ಸಂಸ್ಥೆಗಳನ್ನ ನಿರ್ಮಾಣ ಮಾಡಿರ್ತೀವಿ. ಇದರ ಅರ್ಥ. ಸೊ ಅಂಥದ್ರಲ್ಲಿ ಸಾಕಷ್ಟು ಸಂಸ್ಥೆಗಳಿವೆ. ವಿವಾಹ, ಕುಟುಂಬ, ಧರ್ಮ, ಆರ್ಥಿಕತೆ, ಹೀಗೆ ಸಾಕಷ್ಟು ಸಂಸ್ಥೆಗಳಿವೆ. ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೆಯ ಸಂಸ್ಥೆ ಯಾವುದಂತಂದ್ರೆ ವಿವಾಹ ಅಂತ ಕರೀತೀವಿ. ವಿವಾಹ ಎನ್ನುವಂಥದ್ದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟವಾಗಿರುವಂತ ಒಂದು ಪರಿಕಲ್ಪನೆ. ಕಾರಣ ಯಾಕೆ ಅಂದ್ರೆ ಇಲ್ಲಿ ವಿವಾಹ ಒಂದು ಸಾರ್ವತ್ರಿಕ ಸ್ವರೂಪ, ಹಾಗೆಯೇ ಒಂದು ಸ್ತ್ರೀ ಪುರುಷರನ್ನ ಒಂದು ಸಮಾನ ಒಂದು ದೃಷ್ಟಿಕೋನದ ಕಾರಣಕ್ಕಾಗಿ ಮತ್ತು ಒಂದು ಮುಂದಿನ ಪೀಳಿಗೆ ಅಥವಾ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಮಾಜಿಕ ಮನ್ನಣೆಯನ್ನ ಪಡ್ಕೊಳ್ಳಿಕ್ಕೆ ಎರಡು ವಿರುದ್ಧ ಲಿಂಗಗಳು ಅಲ್ಲಿ ಒಂದು ಕೂಡುವಂತ ಒಂದು ಪ್ರಕ್ರಿಯೆ. ಸ್ತ್ರೀ ಮತ್ತು ಪುರುಷರೆಂಬ ಎರಡು ವಿರುದ್ಧ ಲಿಂಗಗಳು ಹೊಂದಾಣಿಕೆಯ ಮೂಲಕ ಅಥವಾ ಸಂಯೋಗಗಳ ಮೂಲಕ ಒಂದು ಲೈಂಗಿಕ ತೃಪ್ತಿಯ ಜೊತೆಗೆ ಒಂದು ಸಂತಾನವನ್ನ ಪೂರೈಸುವಂತ, ಆ ಮೂಲಕ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂತ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ವಿವಾಹ ಅಂತ ಕರಿತೀವಿ. ಈ ವಿವಾಹ ಅಂದ್ರೆ ಇಲ್ಲಿ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅಂತವರು ತಮ್ಮ ಗ್ರಂಥವಾದ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎನ್ನುವಂತ ಒಂದು ಗ್ರಂಥದಲ್ಲಿ ವಿವಾಹ ಎನ್ನುವಂಥದ್ದು ಸಂತತಿಯ ಜನನದ ನಂತರವೂ ಮುಂದುವರಿಯುವ ಗಂಡು ಹೆಣ್ಣಿನ ದೀರ್ಘಕಾಲದ ಸಂಬಂಧ. ಅಂದ್ರೆ ಇಲ್ಲಿ ಜನನ ಒಂದು ಮತ್ತೊಂದು ಜನನಕ್ಕೆ, ಅಂದ್ರೆ ಸ್ತ್ರೀ ಮತ್ತು ಪುರುಷರೆಂಬ ಸದಸ್ಯರು ವೈವಾಹಿಕ ಮೂಲಕವಾಗಿ ಮತ್ತೊಬ್ಬ ಸದಸ್ಯನನ್ನ ನಿರ್ಮಾಣ ಮಾಡುವಂತ ಒಂದು ಪ್ರಕ್ರಿಯೆ. ಅದಕ್ಕೆ ಹೇಳ್ತಾರೆ ಸಂತತಿಯ ಜನನದ ನಂತರವೂ ಮುಂದುವರಿಯುವ ದೀರ್ಘಕಾಲದ ಸಂಬಂಧ. ಕೇವಲ ಮಕ್ಕಳನ್ನ ಪಡೆಯಲಿಕ್ಕೆ ಮಾತ್ರ ವಿವಾಹವಾಗದೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಗಂಡು ಹೆಣ್ಣಿನ ಸಂಬಂಧವನ್ನೇ ವಿವಾಹ, ಅಥವಾ ಸರಳವಾಗಿ ಹೇಳೋದಾದ್ರೆ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗವೇ ವಿವಾಹ. ನಿಮಗೆ ವಿವಾಹ ಎಂದರೇನು ಎನ್ನುವಂಥದ್ದು ಒಂದು ಪ್ರಶ್ನೆ ಕೇಳ್ತಾರೆ, ಅವಾಗ ನೀವು ಬರೀಬೇಕಾಗುತ್ತೆ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗವೇ ವಿವಾಹ. ಹಾಗೆಯೇ SP ಮಜುಂದಾರ್ ಎನ್ನುವಂತವ್ರು ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಗೃಹವನ್ನು ಸ್ಥಾಪಿಸುವ, ಅಂದ್ರೆ ಒಂದು ಮನೆ ನಿರ್ಮಾಣ ಆಗ್ಲಿಕ್ಕೆ ಲೈಂಗಿಕ ಸಂಬಂಧಗಳಿಗೆ ಪ್ರವೇಶಿಸುವ, ಆ ಲೈಂಗಿಕ ಸಂಬಂಧಕ್ಕೆ ಒಂದು ಸಮಾಜ ಮನ್ನಣೆ ಬೇಕು. ಆ ಮೂಲಕ ಸಂತಾನೋತ್ಪತ್ತಿ ಮತ್ತು ಶಿಶು ಸಂರಕ್ಷಣೆಯನ್ನ ಮಾಡುವ ಸಾಮಾಜಿಕವಾಗಿ ಅಂಗೀಕೃತಗೊಂಡ ಗಂಡು ಮತ್ತು ಹೆಣ್ಣಿನ ಸಂಬಂಧವನ್ನ ರೂಪಿಸುವಂತದ್ದೇ ಇಲ್ಲಿ ವಿವಾಹ. ಅಂದ್ರೆ ಲೈಂಗಿಕ ಸಂಬಂಧಗಳ ಮೂಲಕವಾಗಿನೇ ಒಂದು ಮನೆಯನ್ನ, ಒಂದು ಗೃಹವನ್ನ ಪ್ರವೇಶ ಮಾಡುವಂಥದ್ದು, ಒಂದು ಸಂಸ್ಥಾಪಿಸುವಂಥದ್ದು, ಆ ಮೂಲಕ ಒಂದು ಸಂತತಿಯನ್ನ ಈ ಭೂಮಿಗೆ ಕೊಡುವಂತ ಒಂದು ವಿಶಿಷ್ಟ ಪರಿಕಲ್ಪನೆ ವಿವಾಹ. ಹಾಗಾಗಿ ರಾಬರ್ಟ್ ಲೂಯಿ ಏನ್ ಹೇಳ್ತಾನೆ ಅಂತಂದ್ರೆ ಅನುಮತಿ ನೀಡಬಹುದಾದ, ಅಂದ್ರೆ ಸಮಾಜವು ಅನುಮತಿ ನೀಡುತ್ತೆ, ಸಂಗಾತಿಗಳ ನಡುವೆ ಶಾಶ್ವತವಾದ ಬಂಧನ,
ಸ್ತ್ರೀ ಮತ್ತು ಪುರುಷರ ನಡುವಿನ ಒಂದು ಶಾಶ್ವತವಾದ ಬಂಧನ, ಇದು ಸಂಗಾತಿ ಅಂತ ಕರೀತೀವಿ ನಾವು. ಇವರ ನಡುವೆ ಉಂಟಾಗುವಂತ ಒಂದು ಬಂಧುತ್ವ ಏನಿದೆ ಅದು ಶಾಶ್ವತ. ಒಟ್ಟಾರೆಯಾಗಿ ಸ್ತ್ರೀ ಮತ್ತು ಪುರುಷರ ನಡುವಿನ ಶಾಶ್ವತವಾದ ಒಂದು ಬಂಧುತ್ವ. ಅಲ್ಲಿ ಕಾರಣ ಬೇರೆ, ಅಲ್ಲಿ ಕೇವಲ ಒಂದು ಕಾರಣ ಇಲ್ಲ. ಲೈಂಗಿಕ ಸಂಬಂಧಗಳನ್ನು ಈಡೇರಿಸಿಕೊಳ್ಳೋದ್ರ ಜೊತೆಗೆ, ಲೈಂಗಿಕ ತೃಪ್ತಿಯನ್ನು ಪಡೆಯೋದ್ರ ಜೊತೆಗೆ, ಹೊಸ ಸದಸ್ಯನನ್ನ ಕೊಡುವಂಥದ್ದು, ಅವನ ವ್ಯಕ್ತಿತ್ವ ವಿಕಾಸ ನಿರ್ಮಾಣ ಮಾಡುವಂಥದ್ದು, ಭಾವನಾತ್ಮಕ ಸಂಬಂಧಗಳನ್ನ ತಿಳಿಸಿಕೊಡ್ತಕ್ಕಂಥದ್ದು, ಆ ಮೂಲಕ ತಮ್ಮ ಅಗತ್ಯ ಪೂರೈಕೆಗಳನ್ನ ಮಾಡುವಂತ ಒಂದು ವಿಶಿಷ್ಟ ಪರಿಕಲ್ಪನೆ ವಿವಾಹ. ತದನಂತರ ವಿವಾಹ ಎನ್ನುವಂಥದ್ದು ಯಾವ ಯಾವ ಗುಣಲಕ್ಷಣಗಳನ್ನ ಒಳಗೊಂಡಿದೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಇಲ್ಲಿ ವಿವಾಹ ಸಾರ್ವತ್ರಿಕವಾದುದು ಅಂತ ಕರಿತೀವಿ ನಾವು. ಅಂದ್ರೆ ವಿವಾಹವು ಸಾರ್ವತ್ರಿಕವಾದುದು. ಹೇಗೆ ಸಾರ್ವತ್ರಿಕ? ಉದಾಹರಣೆಯಾಗಿ ಜಗತ್ತಿನ ಎಲ್ಲಾ ಸಮಾಜಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ವಿವಾಹವನ್ನು ಕಾಣುತ್ತೇವೆ. ಬುಡಕಟ್ಟು ಸಮಾಜಗಳಲ್ಲಿಯೂ ಕೂಡ ನಾವು ಈ ರೀತಿಯ, ಮತ್ತು ಅವಿವಾಹಿತರನ್ನ ನಾವು ಅಪೂರ್ಣ ವ್ಯಕ್ತಿ ಅಂತ ಕರಿತೀವಿ ಸೊಸೈಟಿಯಲ್ಲಿ. ಆದ್ರೆ ಅವಿವಾಹಿತನಿಗೆ ಒಂದು ಕಡಿಮೆ ಗೌರವ, ವಿವಾಹಿತನಿಗೆ ಹೆಚ್ಚು ಗೌರವ ಕೊಡುವಂಥದ್ದು, ಮತ್ತು ಆ ಮೂಲಕವಾಗಿ ವಿಶೇಷವಾಗಿ ಅತಿ ಸರಳವಾಗಿರ್ತಕ್ಕಂಥ, ಅಂದ್ರೆ ಬುಡಕಟ್ಟು ಸಮಾಜಗಳಲ್ಲಿ ವಿವಾಹಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದೆಷ್ಟೋ ಸಲ ಅವಿವಾಹಿತರಿಗೆ ಶವ ಸಂಸ್ಕಾರವನ್ನು ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಅದೆಷ್ಟೋ ಬುಡಕಟ್ಟು ಸಮೂಹಗಳಲ್ಲಿ ಈ ಸತ್ತ ದೇಹಕ್ಕೆ ಅಲ್ಲಿ ವಿವಾಹದ ಸಂಸ್ಕಾರಗಳನ್ನು ನೆರವೇರಿಸಿ ಅಥವಾ ಮೃತದೇಹಕ್ಕೆ ವಿವಾಹ ಮಾಡಿಸಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸತಕ್ಕಂತ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ಸಮಾಜದಲ್ಲಿರುವಂತ ಎಲ್ಲಾ ಜನ ಸಮುದಾಯಗಳಲ್ಲಿ ವಿವಾಹ ಪದ್ಧತಿ ಇದೆ ಅಂತ ಇದ್ರ. ತದನಂತರ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ ಅಂತ ಕರಿತೀವಿ ನಾವು. ಸ್ತ್ರೀ ಪುರುಷರ ನಡುವಿನ ಸಂಯೋಗ ಅಂದ್ರೆ ಒಬ್ರಿಗೊಬ್ರು ಒಂದು ಅರ್ಥ ಬೆಸಿತಕ್ಕಂಥದ್ದು, ಒಂದು ಐಹಿಕ ಜೀವನ ಅಂತ ಕರಿತೀವಿ ನಾವು. ಒಬ್ಬ ಸ್ತ್ರೀ ಮತ್ತು ಪುರುಷರ ನಡುವೆ ಒಂದು ರೀತಿಯ ವೈವಾಹಿಕವಾಗಿರ್ತಕ್ಕಂಥ ಒಂದು ಸುದೀರ್ಘ ಒಂದು ಐಹಿಕ ಜೀವನಕ್ಕೆ ಒಂದು ಅನುವು ಮಾಡಿಕೊಡ್ತಕ್ಕಂಥದ್ದು, ಒಪ್ಪಿಗೆಯನ್ನ ನೀಡುವಂಥದ್ದು. ತದನಂತರ ಶಾಶ್ವತ ಸ್ವರೂಪದ್ದು. ವಿವಾಹವು ಶಾಶ್ವತ, ಕೇವಲ ನಮ್ಮ ಲೈಂಗಿಕ ಬಯಕೆಯನ್ನ ಈಡೇರಿಸಿದ ಮೇಲೆ ಅದಕ್ಕೆ ವಿಸರ್ಜನೆ ಮಾಡಲ್ಲ ಅಥವಾ ವಿಚ್ಛೇದನ ಮಾಡಲ್ಲ, ಅಥವಾ ಒಂದು ಸಂತತಿ ಪಡ್ಕೊಂಡ್ಮೇಲೆ ಅದಕ್ಕೆ ನಾವು ವಿಸರ್ಜಿಸಲ್ಲ. ಇಲ್ಲಿ ವಿವಾಹ ಎನ್ನುವಂಥದ್ದು ಒಂದು ಸಾಕಷ್ಟು ರೀತಿಯಲ್ಲಿ, ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಶಾಶ್ವತ ಯಾಕೆ ಅಂತಂದ್ರೆ ಲೈಂಗಿಕ ಬಯಕೆಯನ್ನ ಆಧರಿಸಿ ಮತ್ತು ರೂಢಿ, ಕಾನೂನು, ಧರ್ಮದ ರಕ್ಷಣೆ ಇವೆಲ್ಲವೂ ಕೂಡಿ ನೈತಿಕತೆ, ಆಚಾರ ವಿಚಾರ, ರೂಢಿ, ಸಂಪ್ರದಾಯ, ಕಾನೂನು ಜೊತೆಗೆ ಲಾಲನೆ, ಪಾಲನೆ, ಈ ಪತಿ ಪತ್ನಿಯರ ಸಂಬಂಧ ಎನ್ನುವಂಥದ್ದು ಮುಂದುವರಿಬೇಕಾದ್ರೆ ಇವೆಲ್ಲವೂ ಕೂಡ ಬಹಳಷ್ಟು ಮುಖ್ಯ. ಹೀಗಾಗಿ ವಿವಾಹ ಎನ್ನುವಂಥದ್ದು ಇಲ್ಲಿ ಒಂದು ಸ್ತ್ರೀ ಪುರುಷರ ನಡುವಿನ ಸಂಯೋಗದ ಜೊತೆಗೆ ಒಂದು ಶಾಶ್ವತ ಒಂದು ನೆಲೆ ಇರ್ತಕ್ಕಂಥದ್ದು. ನೆಕ್ಸ್ಟ್, ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ. ಸಮಾಜದ ಸದಸ್ಯರ ಅದಕ್ಕೆ ಒಂದು ಮನ್ನಿಸ್ತಾರೆ. ಉದಾಹರಣೆಯಾಗಿ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಬಂಧವನ್ನ ವಿವಾಹ ಅಂತ ಕರೆಯೋದ್ರ ಜೊತೆಗೆ ಅದು ಲೋಕಾರೂಢಿ ಮತ್ತು ವಂಶವಾಹಿ, ಒಂದು ತರದ ವಂಶ ಉದ್ಧಾರ ಮಾಡತಕ್ಕಂತ ಅಥವಾ ವಾರಸುದಾರರಿಗೆ ಮತ್ತು ಆಸ್ತಿಯ ಒಂದು ಹಕ್ಕು ದಾರನ್ನು ಸಂಸ್ಥಾಪಿಸುವುದು, ಪ್ರತಿ ಕುಟುಂಬಕ್ಕೂ ಒಬ್ಬ ವಾರಸುದಾರರನ್ನು ಸೃಷ್ಟಿ ಮಾಡುವಂತ, ಆ ವಂಶವನ್ನು ಬೆಳಗುವಂತ ಒಂದು ಪ್ರಕ್ರಿಯೆ ಯಾವುದಕ್ಕಿದೆ ಅಂತಂದ್ರೆ ವಿವಾಹಕ್ಕಿದೆ. ಹೀಗಾಗಿ
ವಿವಾಹ ಎನ್ನುವಂಥದ್ದು ಸಮಾಜದ ಮನ್ನಣೆ. ಆ ಸಮಾಜದಲ್ಲಿ ಅವರಲ್ಲಿ ಹೋಗ್ತಾರೆ, ಹೌದಪ್ಪ ಇಂಥ ಪುರುಷ ಇಂಥ ಸ್ತ್ರೀಯರಿಗೆ ಇವತ್ತು ವಿವಾಹ ಮಾಡ್ತಾ ಇದ್ದೀವಿ, ಇವರಿಗೆ ಜನಿಸಿರ್ತಕ್ಕಂಥ ಮಕ್ಕಳು ನಿಜವಾದ ವಾರಸುದಾರರು, ಅವ್ರ ಮಕ್ಕಳಿಗೆ ಇಲ್ಲಿನ ಆಸ್ತಿ ಅನುಭವಿಸುವ ಹಕ್ಕಿದೆ, ಹಾಗಾಗಿ ಅವನ್ನೆಲ್ಲರನ್ನು ಕೂಡ ಗೌರವಿಸ್ತಾರೆ ಎನ್ನುವಂಥದ್ದು. ಹಾಗೆಯೇ ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ. ವಿವಾಹ ಎನ್ನುವಂಥದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧದೊಂದಿಗೆ ಎಳೆದುಕೊಂಡಿದೆ. ಹೇಗೆ ಅಂದ್ರೆ ಇಲ್ಲಿ ಕೆಲವು ಸಂಸ್ಕಾರಗಳಿವೆ. ವಿವಾಹ ವೈವಾಹಿಕ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರ ಪದ್ಧತಿ ನಂಬಿಕೆಗಳ ಮೂಲಕವಾಗಿನೇ ಸಾರ್ವಜನಿಕವಾಗಿ ಏರ್ಪಡ್ತಕ್ಕಂಥ ಮತ್ತು ಧಾರ್ಮಿಕ ಸಮ್ಮತಿಯನ್ನ, ಯಾಕೆಂದ್ರೆ ನಮ್ಮ ಪುರಾಣಗಳನ್ನ ಇತಿಹಾಸವನ್ನ ನೋಡಿದಾಗ ಅಲ್ಲಿ ದೇವರು ಕೂಡ ಒಂದು ವಿವಾಹ ಆಗುವಂಥದ್ದು, ಆ ಮೂಲಕ ಅವರಿಗೆ ಒಂದು ಗೌರವ ನೆಲೆಯನ್ನ ನೀಡುವಂಥದ್ದು. ಹೀಗಾಗಿ ನಾವು ದೇವರ ಸಾಕ್ಷಿಯಾಗಿ, ಸಾರ್ವಜನಿಕ ಸಾಕ್ಷಿಯಾಗಿ, ಸಮಾಜದ ಗುರು ಹಿರಿಯರ ಒಪ್ಪಿತವಾಗಿ ಸ್ತ್ರೀ ಪುರುಷರು ನಾವು ಒಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧವನ್ನ ಒಳಗೊಂಡಿದೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಇಲ್ಲಿ ವಿವಾಹಕ್ಕಿದೆ ಎನ್ನುವಂಥದ್ದು. ಹಾಗೆಯೇ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳ ಮನವರಿಕೆ, ಅಂದ್ರೆ ಸ್ತ್ರೀಯರ ಹಕ್ಕು ಮತ್ತು ಬಾಧ್ಯತೆಗಳೇನು, ಕರ್ತವ್ಯಗಳೇನು, ಗಂಡನ ಕರ್ತವ್ಯ ಏನು, ಮಕ್ಕಳ ಕರ್ತವ್ಯಗಳೇನು ಎನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು. ಉದಾಹರಣೆಗೆ ಗಂಡ ಆಗಿರ್ತಕ್ಕಂಥವನು ಹೆಂಡತಿ ಮಕ್ಕಳನ್ನ ನೋಡಿಕೊಳ್ಳುವುದು, ಸಂರಕ್ಷಿಸುವುದು ಅವರ ಕರ್ತವ್ಯ. ಹಾಗೆ ಹೆಂಡತಿ ಆಗಿರ್ತಕ್ಕಂಥವಳು ಗಂಡ ಮತ್ತು ಮಕ್ಕಳನ್ನ ಲಾಲನೆ ಪಾಲನೆ ಮಾಡುವಂಥದ್ದು ಕೂಡ ಅವಳ ಕರ್ತವ್ಯ. ಹೀಗೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಕೂಡ ಅವರೆಲ್ಲರೂ ಕೂಡ ಇಲ್ಲಿ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ವೇದಿಕೆ ಯಾವಂತಂದ್ರೆ ವಿವಾಹ. ಹೀಗಾಗಿ ವಿವಾಹ ಎನ್ನುವಂಥದ್ದು ಒಂದು ಮತ್ತದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ವಯೋವೃದ್ಧರಾಗ್ತೀವಿ. ಆ ವಯೋವೃದ್ಧರ ಆದ್ಮೇಲೆ ಆ ವಯೋವೃದ್ಧರನ್ನ ಸಾಕುವಂತ ಸಂಪೂರ್ಣ ಹೊಣೆಗಾರಿಕೆ ಯಾರ್ದಿರುತ್ತೆ ಅಂದ್ರೆ ಮಕ್ಕಳದಾಗಿರುತ್ತೆ. ಹೀಗಾಗಿ ಇಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದು ಗಂಡನ ಕರ್ತವ್ಯ, ಹೆಂಡತಿ ಮಗು ಮತ್ತು ಗಂಡನನ್ನು ನೋಡ್ಕೊಳ್ತಕ್ಕಂಥದ್ದು ಕರ್ತವ್ಯ. ಈ ಗಂಡ ಹೆಂಡತಿ ಸೇರಿ ತಮ್ಮ ವಯೋವೃದ್ಧರನ್ನ ನೋಡ್ಕೊಳ್ತಕ್ಕಂಥದ್ದು, ಅಂಗವಿಕಲರನ್ನ ಅಸಹಾಯಕರನ್ನಲ್ಲಿ ನೋಡಿಕೊಳ್ಳುವಂತಹ ಮತ್ತು ಸಮಾಜದ ನೀತಿ ನಿಯಮಗಳನ್ನು ಅನುಸರಿಸುವಂತ ಒಂದು ಹಕ್ಕನ್ನ ಪಡ್ಕೊಂತಕ್ಕಂಥದ್ದು, ಅದು ಒಂದು ಕರ್ತವ್ಯ, ಅದೊಂದು ಬಾಧ್ಯತೆ. ಅದನ್ನ ಪ್ರತಿಯೊಬ್ಬ ಸಮಾಜ ಜೀವಿನೂ ಕೂಡ ಈ ಕಾರ್ಯಗಳನ್ನ ಪೂರೈಸಲೇಬೇಕು ಎನ್ನುವಂಥದ್ದು. ಸೊ ಇಷ್ಟು ಗುಣಲಕ್ಷಣಗಳು. ಅಂದ್ರೆ ವಿವಾಹ ಎಂದರೇನು, ವಿವಾಹದ ಗುಣಲಕ್ಷಣಗಳನ್ನು ವಿವರಿಸಿ ಎನ್ನುವಂಥದ್ದನ್ನು ನಿಮ್ಮಲ್ಲಿ 5 ಅಂಕದ ಪ್ರಶ್ನೆಗೆ ಕೇಳುವಂಥದ್ದು. ತದನಂತರ ವಿವಾಹದ ಕಾರ್ಯಗಳು, ವಿವಾಹ ಎನ್ನುವಂಥದ್ದು ಯಾವ ಯಾವ ಕಾರ್ಯಗಳನ್ನ ಪೂರೈಸುತ್ತದೆ ಎನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ. ಇಲ್ಲಿ ಮೊದಲನೇದು ಲೈಂಗಿಕ ಜೀವನದ ನಿಯಂತ್ರಣ. ಯಾವುದೇ ಒಬ್ಬ ಪುರುಷ ಸ್ವೇಚ್ಛೆಯಾಗಿ ಕಂಡ್ಕೊಂಡವ್ರ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಕ್ ಬರಲ್ಲ, ಅಲ್ಲಿ ಸಮಾಜದಲ್ಲಿ ಅವರಿಗೆ ಗೌರವ ಇಲ್ಲ. ಹಾಗೆ ಯಾವುದೇ ಒಬ್ಬ ಮಹಿಳೆ ಕಂಡ್ಕೊಂಡ ಪುರುಷರ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿದ್ರೆ ಅವರಿಗೆ ಗೌರವ ಎನ್ನುವಂಥದ್ದು ಇರೋದಿಲ್ಲ. ಇಲ್ಲಿ ವಿಶೇಷವಾಗಿ ಲೈಂಗಿಕ ಜೀವನದ ಒಂದು ನಿಯಂತ್ರಣ ಅಂದ್ರೆ ಲೈಂಗಿಕ ಜೀವನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಮತಿ, ಇದಕ್ಕೆ ಸಾಮಾಜಿಕ ಮಾನ್ಯತೆ. ಕಾರಣ ಯಾಕೆ ಅಂತಂದ್ರೆ ಲೈಂಗಿಕ ಬಯಕೆ ಅಥವಾ ಬಯಕೆ ಎನ್ನುವಂಥದ್ದು ಪ್ರತಿಯೊಬ್ಬ ಜೀವಿಯ ಜೈವಿಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ, ಅದನ್ನು ಈಡೇರಿಸಿಕೊಳ್ಳಬೇಕು ಲೈಂಗಿಕ ಬಯಕೆಯನ್ನು. ಅಂತ ಲೈಂಗಿಕ ಬಯಕೆಯು ಒಂದು ವಿವಾಹದ ಮೂಲಕ
ಧಾರ್ಮಿಕ ಮತ್ತು ಸಾಮಾಜಿಕ ಚೌಕಟ್ಟಿನ ಒಳಗಡೆನೆ ನಡಿಬೇಕು ಎನ್ನುವಂಥದ್ದು ನಮ್ಮ ಸಮಾಜದ ನಿಯಮ. ಹಾಗಾಗಿ ಇಲ್ಲಿ ಲೈಂಗಿಕ ಜೀವನದ ಒಂದು ನಿಯಂತ್ರಣ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣತಕ್ಕಂಥದ್ದು. ಹಾಗೆಯೇ ಆ ಮೂಲಕವಾಗಿ ಅವ್ರಿಗೆ ಕೆಲವು ಮಾರ್ಗದರ್ಶನವನ್ನ ಮಾಡುವಂಥದ್ದು. ಪತಿ ಪತ್ನಿಯರಂದ್ರೇನು, ಅವರು ಪೂರೈಸಬೇಕಾಗಿರ್ತಕ್ಕಂಥ ಆ ಕರ್ತವ್ಯಗಳೇನು, ಕಾರ್ಯಗಳೇನು ಎನ್ನುವಂಥದ್ದನ್ನು ಅವರೆಲ್ಲರೂ ಕೂಡ ಅಲ್ಲಿ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿ ಹೇರಿದೆ. ಲೈಂಗಿಕ ಸಂಬಂಧಗಳ ಮೇಲೆ ಒಂದು ಇತಿಮಿತಿ. ಉದಾಹರಣೆಗೆ ಯಾವ ರೀತಿ ಇತಿಮಿತಿ ಅಂದ್ರೆ, ರಕ್ತ ಸಂಬಂಧಗಳೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದುವಂತಿಲ್ಲ. ಉದಾಹರಣೆಗೆ ತಂದೆ ಮಗಳು, ತಾಯಿ ಮಗ, ಅಣ್ಣ ತಂಗಿ, ಅಕ್ಕ ತಮ್ಮ, ಹೀಗೆ ಇವರ ಮಧ್ಯೆ ವಿವಾಹಕ್ಕೆ ಒಂದು ನಿಷೇಧವಿದೆ. ಇವರಿಬ್ಬರು ಪರಸ್ಪರ ವಿರುದ್ಧ ಲಿಂಗಿಗಳಾದ್ರೂ ಕೂಡ ಇಲ್ಲಿ ಒಂದು ನಿಯಂತ್ರಣ ವ್ಯವಸ್ಥೆ, ಇತಿಮಿತಿ ಇದೆ. ಯಾರು ಯಾರೊಂದಿಗೆ ವಿವಾಹವನ್ನ ಹೊಂದಬೇಕು ಎನ್ನುವಂಥದ್ದು. ಹಾಗೆಯೇ ವಿವಾಹ ಪೂರ್ವ ಒಂದು ಲೈಂಗಿಕ ಸಂಬಂಧವನ್ನು ಕೂಡ ಮತ್ತು ವಿವಾಹವೇತರ ಪುರುಷ ಪರಸ್ತ್ರೀಯರೊಂದಿಗೆ ಒಂದು ಅನೈತಿಕ ಸಂಬಂಧವನ್ನು ಕೂಡ ಇಲ್ಲಿ ವಿರೋಧಿಸ್ತಕ್ಕಂಥದ್ದು. ಇಲ್ಲಿ ಒಂದು ಇತಿಮಿತಿ ಇದೆ. ಹೀಗಾಗಿ ಒಂದು ತೀರ ಹತ್ತಿರದ ರಕ್ತ ಸಂಬಂಧಿಗಳೊಂದಿಗೆ ಲೈಂಗಿಕ ಸಂಬಂಧವನ್ನ ಹೊಂದುವಂತಿಲ್ಲ. ಆ ಕಾರಣಕ್ಕಾಗಿನೇ ಸ್ತ್ರೀ ಮತ್ತು ಪುರುಷರು ನಡುವೆ ಒಂದು ಸಂಯೋಗ, ಒಂದು ವಿವಾಹ ಎನ್ನುವಂತ ತಮ್ಮ ಲೈಂಗಿಕ ಬಯಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿನೇ ತಮಗೆ ಒಂದು ಕುಲ ವ್ಯವಸ್ಥೆಯಲ್ಲಿ ತಮ್ಮ ಬೆಡಗು ಅಥವಾ ಕುಲ ಗೋತ್ರದ ಒಂದು ಅಪೋಸಿಟ್ ಬೆಡಗಿನವರೊಂದಿಗೆ ವಿವಾಹವನ್ನ ನೆರವೇರಿಸ್ತಾರೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗೇನೆ ಇಲ್ಲಿ ವಿವಾಹ ಎನ್ನುವಂಥದ್ದು ಕುಟುಂಬ ರಚನೆಗೆ ಬಹುಮುಖ್ಯ ಪ್ರಾಥಮಿಕ ವೇದಿಕೆ ಅಂತ ಕರೀತಾರೆ. ಒಬ್ಬ ಸ್ತ್ರೀ ಮತ್ತು ಪುರುಷ ವಿವಾಹ ಆಗ್ತಾರೆ, ಆ ಮೂಲಕ ಲೈಂಗಿಕ ಸಂಬಂಧಗಳನ್ನು ಬೆಳೆಸ್ತಾರೆ. ಅದರ ಮುಂದುವರಿದ ಭಾಗವೇ ಹೊಸ ಕುಟುಂಬ, ಹೊಸ ಸದಸ್ಯನಿಗೆ ಜನ್ಮವನ್ನು ನೀಡ್ತಾರೆ. ಇವರೆಲ್ಲರೂ ಇರುವಂತ ಒಂದು ತಾಣವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕುಟುಂಬ. ಹಾಗಾಗಿನೇ ಗಂಡ ಹೆಂಡತಿ ಮಕ್ಕಳನ್ನ ಒಳಗೊಂಡಿರುವಂತ ಜೈವಿಕ ಘಟಕವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಕುಟುಂಬ ಎಂದು ಕರೆಯುತ್ತೇವೆ. ಸೊ ಹೀಗಾಗಿ ಒಂದು ಕುಟುಂಬ ರಚನೆಗೆ ಒಂದು ನಿರ್ಮಾಣ ಮಾಡತಕ್ಕಂಥದ್ದು, ಆ ಮೂಲಕವಾಗಿನೇ ಒಂದು ಸಾಮಾಜಿಕ ಮನ್ನಣೆ, ಹೊಸ ಪೀಳಿಗೆಗೆ ಒಂದು ಜನ್ಮವನ್ನ ನೀಡ್ತಕ್ಕಂಥದ್ದೇ ವಿವಾಹ. ಹೀಗಾಗಿ ವಿವಾಹ ಎನ್ನುವಂಥದ್ದು ಒಂದು ಅದ್ಭುತವಾಗಿರುವಂತ ಒಂದು ಪರಿಕಲ್ಪನೆ ವಿದ್ಯಾರ್ಥಿಗೆ. ತದನಂತರ ಆರ್ಥಿಕ ಸಹಕಾರಕ್ಕೆ ಅವಕಾಶ. ಆರ್ಥಿಕ ಸಹಕಾರ, ಉದಾಹರಣೆಗೆ ಇಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ತಮ್ಮ ಒಂದು ಬಯಕೆಗೆ, ಉದಾಹರಣೆ ಪತಿ ಪತ್ನಿಯರು ದೈನಂದಿನ ಜೀವನಕ್ಕೆ ಬೇಕಾಗಬಹುದಾದಂತ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ, ಮನೋರಂಜನೆ ಮತ್ತು ಭದ್ರತೆಗಾಗಿನೇ ಸ್ತ್ರೀ ಪುರುಷರು ಕೂಡಿ ದುಡಿತಕ್ಕಂಥದ್ದು. ಅಲ್ಲಿ ಕುಟುಂಬಕ್ಕೆ ಬೇಕಾಗಬಹುದಾದಂತ ಆದಾಯಗಳನ್ನ ಗಳಿಸುವಂಥದ್ದು, ತಮ್ಮ ಶ್ರಮದ ಮೂಲಕವಾಗಿನೇ ಪಡ್ಕೊಂಡು ಅಲ್ಲಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡುವಂಥದ್ದು. ಹೀಗಾಗಿ ಆರ್ಥಿಕ ಸಹಕಾರಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ. ಕೇವಲ ಗಂಡ ಮಾತ್ರ ದುಡಿಯಲ್ಲ, ಹೆಂಡತಿ ಮಾತ್ರ ದುಡಿಯಲ್ಲ, ಗಂಡ ಹೆಂಡತಿ ಇಬ್ಬರು ಸೇರಿ ಅಲ್ಲಿ ತಮ್ಮ ಎಲ್ಲ ಒಂದು ಶ್ರಮ ವಿಭಜನೆಯ ಮೂಲಕ ಈ ಜೋಡಿಗಳು ತಮ್ಮ ಮಕ್ಕಳೊಂದಿಗೆ ದುಡಿಮೆ ಮತ್ತು ಕೆಲಸ ಕಾರ್ಯಗಳಲ್ಲಿ ತಮ್ಮ ಸಮಯವನ್ನು ಕಳೀತಾರೆ. ಆ ಮೂಲಕ ಒಂದು ಕುಟುಂಬಕ್ಕೆ ಬೇಕಾಗಬಹುದಾದಂತ ಆದಾಯಗಳನ್ನು ಪಡಿತಕ್ಕಂಥದ್ದು ಬಹುಮುಖ್ಯ ವೇದಿಕೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ತದನಂತರ ಇಲ್ಲಿ ವಿಶೇಷ ಅಂದ್ರೆ ಮತ್ತೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ, ವಿವಾಹವು ಸಂಗಾತಿಗಳಿಗೆ ಭಾವನಾತ್ಮಕ ಬೌದ್ಧಿಕ ಉತ್ತೇಜನ ಬೆಳೆಸಿಕೊಳ್ಳಲು ಸಹಾಯಕವಾಗಿದೆ. ಭಾವನಾತ್ಮಕ
ಇಲ್ಲಿ ಕೇವಲ ದೈಹಿಕ ಪ್ರೀತಿ ಅಥವಾ ದೈಹಿಕವಾಗಿ ಹತ್ತಿರಗೊಳ್ಳೋದಷ್ಟೇ ಅಲ್ಲ, ಆ ದೈಹಿಕವಾಗಿ ಹತ್ತಿರಗೊಳ್ಳೋದ್ರ ಜೊತೆಗೆ ತೀರ ಆತ್ಮೀಯತೆ ಮತ್ತು ಪರಸ್ಪರ ಸಂಬಂಧ, ಪ್ರೇರಣೆ, ಇಬ್ಬರಲ್ಲೂ ಸಹಕಾರ, ಪ್ರೀತಿ, ಪ್ರೇಮ ಮತ್ತು ಆತ್ಮೀಯತೆ, ಆಳವಾಗಿರ್ತಕ್ಕಂಥ ಒಂದು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತವೆ. ನನ್ನ ಹೆಂಡತಿಗೆ ಏನಾದರೂ ಸಂಕಷ್ಟಗಳು ಬಂದಾಗ ಆ ಗಂಡನು ಭಾಗಿಯಾಗುವುದು, ಆ ಗಂಡನಿಗೆ ಏನಾಗ ಆ ಹೆಂಡತಿಯು ಭಾಗಿಯಾಗುವುದು, ಮಕ್ಕಳಿಗೆ ಏನಾದ್ರು ತಂದೆ ತಾಯಿ ಇಬ್ಬರು ಕೂಡ ಭಾಗಿಯಾಗುವಂತ, ಆ ಮಕ್ಕಳು ತಂದೆ ತಾಯಿ ಏನಾದಾಗ ಅಲ್ಲಿ ಭಾಗಿಯಾಗುವಂತ, ಹೀಗೆ ಒಂದು ಅಂತರಾಳದಲ್ಲಿ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಟ್ಟಾರೆಯಾಗಿ ಒಂದು ಸಂಗಾತಿಗಳು ಭಾವನಾತ್ಮಕ ಬೌದ್ಧಿಕವಾಗಿ ಸಹಕಾರವನ್ನ ಬೆಳೆಸಿಕೊಳ್ಳುತ್ತಾರೆ. ಹೀಗಾಗಿ ಬಹಳಷ್ಟು ಮುಖ್ಯ. ನಮಗೆ ಭಾವನೆಗಳು ಎಲ್ಲಿಂದ ಬರುತ್ತವೆ, ನಮ್ಗೆ ಯಾರು ಹೇಳ್ಕೊಡ್ತಾರೆ, ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾವು ಒಂದು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಪತಿ ಪತ್ನಿಯರಾಗಿದ್ದೀವಿ, ಪರಸ್ಪರ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ತೀವಿ. ಅದೆಷ್ಟೋ ಜನ ಗಂಡ ಹೆಂಡತಿಗಾಗಿ, ಹೆಂಡತಿ ಗಂಡನಿಗಾಗಿ ತನ್ನ ಸರ್ವಸ್ವವನ್ನೇ, ತನ್ನ ಬದುಕನ್ನೇ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವಿಲ್ಲಿ ಕಾಣುವಂಥದ್ದು. ತದನಂತರ ಸಾಮಾಜಿಕ ಐಕ್ಯತೆ ತರುತ್ತದೆ. ಅಂದ್ರೆ ಸಮಾಜದಲ್ಲಿ ಒಂದು ಐಕ್ಯತೆಯನ್ನ ತರುತ್ತದೆ. ಏನು ಅಂದ್ರೆ ವಿವಾಹವು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ ಎನ್ನುವಂತ ಒಂದು ಐಕ್ಯತೆಯಲ್ಲಿ ವಿಶೇಷವಾಗಿ ತರುವಂಥದ್ದು. ಅಂದ್ರೆ ಆ ಐಕ್ಯತೆ ಎನ್ನುವಂಥದ್ದು ಹೇಗೆ ಬರಲಿಕ್ಕೆ ಸಾಧ್ಯ? ಉದಾಹರಣೆಯಾಗಿ ಎಲ್ಲೋ ಇರ್ತಕ್ಕಂಥ ಒಬ್ಬ ಪುರುಷ, ಎಲ್ಲೋ ಇರುವಂತ ಒಬ್ಬ ಮಹಿಳೆ, ಪರಸ್ಪರ ವಿರುದ್ಧ ಲಿಂಗಗಳು. ಸೊ ಇವರನ್ನ ನಾವು ಒಂದು ಕೂಡಿಸ್ತೀವಿ, ಅವರ ಮಧ್ಯದಲ್ಲಿ ಸಹಕಾರ. ಆ ಸಹಕಾರದ ಜೊತೆಗೇನೆ ಇಲ್ಲಿ ಒಂದು ರಕ್ತ ಸಂಬಂಧ ಎನ್ನುವಂಥದ್ದು, ಮತ್ತು ಅಲ್ಲಿ ಕೇವಲ ಪುರುಷ ಮತ್ತು ಸ್ತ್ರೀಯ ಮಾತ್ರ ಸಂಬಂಧಿಗಳಾಗಲ್ಲ, ಸ್ತ್ರೀಯ ಸಮೂಹಗಳು ಅಥವಾ ಸ್ತ್ರೀಯರ ಸಂಬಂಧಿಕರು, ಪುರುಷರ ಸಂಬಂಧಿಕರ ಮಧ್ಯೆ ಮತ್ತೊಂದು ಸಂಬಂಧ ನಡೀತಕ್ಕಂಥದ್ದು. ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಬಂಧ ಅಲ್ಲ, ಎರಡು ಸಮೂಹಗಳ ನಡುವಿನ ಸಂಬಂಧ. ವಿವಾಹ ಎನ್ನುವಂಥದ್ದು ಅದರಾಚೆ ಇಲ್ಲಿ ವಿಭಿನ್ನ ಸಂಸ್ಕೃತಿ, ಅಂದ್ರೆ ಆ ಸ್ತ್ರೀಯ ಸಂಸ್ಕೃತಿ ಬೇರೆ, ಪುರುಷನ ಸಂಸ್ಕೃತಿನೇ ಬೇರೆ. ಅವು ಎರಡು ಬೇರೆ ಬೇರೆ ಸಂಸ್ಕೃತಿಗಳು ಒಂದುಗೂಡುವಂತ, ಆ ಮೂಲಕವಾಗಿನ ಸಂಸ್ಕೃತೀಕರಣಗೊಳ್ಳುವಂತ, ಆ ಮೂಲಕ ಸ್ವಾಂಗೀಕರಣಗೊಳ್ಳುವಂತ, ಆ ಮೂಲಕ ಸಾಮಾಜೀಕರಣಗೊಳ್ಳುವಂತ, ಪುನರ್ ಸಾಮಾಜೀಕರಣ ಅಂತ ಕರಿತೀವಿ ನಾವು. ಅಂದ್ರೆ ಅವರ ಸಂಸ್ಕೃತಿ ಇವರ ಸಂಸ್ಕೃತಿ ಭಿನ್ನವಾಗಿದ್ದು ಅವು ಕೂಡಿದಾಗ ಅವರ ಸಂಸ್ಕೃತಿಯನ್ನು ಇವರು ಅಳವಡಿಸಿಕೊಳ್ತಕ್ಕಂಥದ್ದು, ಇವರ ಸಂಸ್ಕೃತಿಯನ್ನ ಅವರು ಅಳವಡಿಸಿಕೊಳ್ತಕ್ಕಂಥದ್ದು. ಏನಿದೆ ಅಲ್ಲ, ಇದು ಒಂದು ವಿಶಿಷ್ಟವಾಗಿರುವಂತ ಒಂದು ಪರಿಕಲ್ಪನೆ. ಜೊತೆಗೆ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಬೇರೆ, ಇಬ್ಬರು ಕೂಡ ಬೇರೆ ಬೇರೆ ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವು. ವಿಶೇಷ ಅಂತಂದ್ರೆ ಬೇರೆ ಬೇರೆ ಧರ್ಮದವರು ಕೂಡಿ ಮತ್ತು ವಿವಾಹ ಆಗ್ತಾ ಇದ್ದಾರೆ. ಹಿಂದೂ, ಮುಸ್ಲಿಂ ಅಥವಾ ಕ್ರೈಸ್ತ, ಪಾರ್ಸಿಯ, ಬೌದ್ಧ, ಸಿಖ್, ಜೈನ್ ಇವೆಲ್ಲ ಕೂಡ ಒಂದು ಅಂತರ್ಧರ್ಮೀಯ ವಿವಾಹ. ಈ ಅಂತರ್ಧರ್ಮೀಯ ವಿವಾಹದಾಗ ನಮ್ಮ ಮಧ್ಯರ್ತಕ್ಕಂಥ ಅನೇಕ ಅಂತರಗಳನ್ನ ಒಡೆದು ಹಾಕ್ಲಿಕ್ಕೆ ವಿವಾಹ ಒಂದು ಬಹುಮುಖ್ಯ ವೇದಿಕೆ. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ತೊಲಗಬೇಕಂದ್ರೆ ಬಹುಮುಖ್ಯವಾಗಿ
ಅಂತರ್ಜಾತಿ ವಿವಾಹಗಳು ಹೆಚ್ಚಳ ಆಗ್ಬೇಕು ಅಂತ ಹೇಳ್ತಾರೆ ಮಕ್ಕಳೇ. ಅಂದ್ರೆ ಅಂತರ್ಜಾತಿ ವಿವಾಹ ಆದಂಗೆಲ್ಲ ನಮ್ಮ ಮನಸ್ಸು ಸಂಕುಚಿತನದಿಂದ ವಿಶಾಲದಂತ ಸಾಗುತ್ತದೆ. ನಮ್ಮ ಸಂಕುಚಿತ ಭಾವನೆಗಳನ್ನು ಬಿಟ್ಟಾಕ್ತಿವಿ. ವಿಶಾಲವಾಗಿರ್ತಕ್ಕಂಥ ಒಂದು ಮನಸ್ಸು, ಕೇವಲ ಅವನು ಒಂದು ಜಾತಿ ಅಲ್ಲ, ಒಬ್ಬ ಮನುಷ್ಯತ್ವದ ಗುಣಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಹೀಗಾಗಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಿಬಿಡಬಹುದು ವಿವಾಹ. ಅಂದ್ರೆ ಬೇರೆ ಬೇರೆ ಒಂದು ಜಾತೀಯತೆ, ಅಂದ್ರೆ ಒಂದು ಜಾತೀಯತೆಯನ್ನ ಹೋಗಲಾಡಿಸುವಂತ ಶಕ್ತಿ ಇರ್ತಕ್ಕಂಥದ್ದೇ ವಿವಾಹಕ್ಕೆ. ಅದಕ್ಕೆ ಅಂಬೇಡ್ಕರ್ ಅವರು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಮತ್ತು ಕೋಮುವಾದ, ಎರಡು ಕೋಮುಗಳು, ಅಂದ್ರೆ ನನ್ನ ಕೋಮು ಅಂದ್ರೆ ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಅಂತ ಏನ್ ಹೇಳ್ತಾರೆ, ಅವ್ರ ಮಧ್ಯೆ ಒಂದು ವೈವಾಹಿಕ ಸಂಬಂಧ ಹೇಳಿದ್ರೆ ಅಲ್ಲಿ ಅವರಿಬ್ಬರು ಕೂಡ ಏನಾಗ್ತಾರೆ, ಒಂದು ಹಂತಕ್ಕೆ ಬಂದು ಅವರ ಮಧ್ಯೆ ಒಂದು ಸಹಕಾರದ ಮನೋಭಾವನೆಗಳು ಬೆಳೀತವು. ಜೊತೆಗೆ ಜನಾಂಗವಾದ, ನನ್ನ ಜನಾಂಗ ಶ್ರೇಷ್ಠ, ನಿನ್ನ ಜನಾಂಗ ಶ್ರೇಷ್ಠ ಅಂತ ಕರಿತಿದ್ವಲ್ಲ, ಆಗ ವಿವಾಹ ಆದ ತಕ್ಷಣ ಅವರು ಇಬ್ಬರು ಕೂಡ ತಟಸ್ಥರಾಗ್ತಾರೆ. ಆ ಜನಾಂಗ ಈ ಜನಾಂಗ ಶ್ರೇಷ್ಠ ಅಲ್ಲ, ನಮ್ಮ ಬದುಕೆ, ನಮ್ಮ ವಿವಾಹವೇ ಶ್ರೇಷ್ಠ. ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತೀವಲ್ಲ ಅದೇ ಶ್ರೇಷ್ಠ. ಹಾಗೆಯೇ ಪ್ರಾದೇಶಿಕವಾದ, ಅಂದ್ರೆ ನಾವು ನಮ್ಮ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ನಾವೇ ಶ್ರೇಷ್ಠ, ಬೇರೆ ಪ್ರದೇಶದವರು ಕನಿಷ್ಠ ಅಥವಾ ಅವ್ರ ಬಗ್ಗೆ ದ್ವೇಷ ಸಾಧಿಸ್ತೀವಲ್ಲ, ಅದು ನಿಂತೋಗುತ್ತೆ. ಉದಾಹರಣೆಗೆ ಆಂಧ್ರ ಮತ್ತು ಕರ್ನಾಟಕದ ಮಧ್ಯೆ ವೈವಾಹಿಕ ಸಂಬಂಧಗಳು, ಭಾರತ ಮತ್ತು ಅಮೆರಿಕದೊಂದಿಗೆ ವೈವಾಹಿಕ ಸಂಬಂಧಗಳು, ಇವೇನಿವೆ ಒಂದು ಪ್ರಾಂತೀಯ ಮನೋಭಾವನೆಯನ್ನ ಹೋಗಲಾಡಿಸುವಂತ ಶಕ್ತಿ ವಿವಾಹಕ್ಕೆ. ಹೀಗಾಗಿ ವಿವಾಹ ಎನ್ನುವಂಥದ್ದು ಒಂದು ಸಂಕುಚಿತ ಭಾವನೆಯನ್ನು ಹೋಗಲಾಡಿಸಿ ವಿಶಾಲವಾಗಿರುವಂತಹ ಒಂದು ಭಾವನೆಯನ್ನ ಮೂಡಿಸುವಂಥದ್ದು, ಆ ಮೂಲಕ ಮನುಷ್ಯತ್ವದ ಗುಣಗಳನ್ನು ಕಲಿಸುವಂಥದ್ದು, ಒಬ್ಬ ನಿಜ ಮಾನವನಾಗಿ ಬದುಕನ್ನ ಹೇಳ್ಕೊಡ್ತಕ್ಕಂತ ಬಹುಮುಖ್ಯ ಪರಿಕಲ್ಪನೆ ಅಂದ್ರೆ ವಿವಾಹ. ಹೀಗಾಗಿ ವಿವಾಹ ಎನ್ನುವಂತ ಒಂದು ಸಂಸ್ಥೆ ಇಲ್ಲಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾಗಿ ನಿಮಗೆ ವಿವಾಹ ಎಂದರೆ ಎನ್ನುವಂಥದ್ದನ್ನ ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಅನುಮತಿ ನೀಡಬಹುದಾದ ಸ್ತ್ರೀ ಮತ್ತು ಪುರುಷರ ನಡುವಿನ ಶಾಶ್ವತವಾದ ಸಂಬಂಧವೇ ವಿವಾಹ ಅಂತ ಬರೀಬೇಕಾಗುತ್ತೆ, ಅಥವಾ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗವೇ ವಿವಾಹ. ಮತ್ತೆ ಇಲ್ಲಿ ವೆಸ್ಟರ್ ಮಾರ್ಕ್ ಅವರು ಬರೆದಿರ್ತಕ್ಕಂಥ ಒಂದು ಗ್ರಂಥವನ್ನ ಕರೀತಾರೆ. ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥವನ್ನು ಬರೆದವರು ಯಾರು, ಅಥವಾ ವೆಸ್ಟರ್ ಮಾರ್ಕ್ ಅವರ ಒಂದು ಗ್ರಂಥವನ್ನು ಹೆಸರಿಸಿ ನೀವು ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎನ್ನುವಂಥದ್ದು ಬರೀಬೇಕಾಗುತ್ತೆ. ಹಾಗೆಯೇ ವಿವಾಹದ ಗುಣಲಕ್ಷಣಗಳನ್ನ ವಿವರಿಸಿರಿ. ನೀವು ಆ ವಿವಾಹದ 6 ಗುಣಲಕ್ಷಣಗಳನ್ನು ಬರೆದು ಪಾಯಿಂಟ್ಸ್ ಹಾಕಿ ಅದನ್ನ ಒಳಗಡೆ ಸರಳವಾಗಿ ವಿವರಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಜೊತೆಗೆ ವಿವಾಹದ ಕಾರ್ಯಗಳನ್ನು ವಿವರಿಸಿ ಮತ್ತೆ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ವಿವಾಹ ಎನ್ನುವಂಥದ್ದು ಯಾವ್ಯಾವ ಕಾರ್ಯಗಳನ್ನ ಪೂರೈಸುತ್ತದೆ ಎನ್ನುವಂಥದ್ದನ್ನಲ್ಲಿ ಬರಿಬೇಕಾಗುತ್ತೆ. ಹೀಗಾಗಿ ವಿವಾಹ ಒಂದು ವಿಶಿಷ್ಟವಾಗಿರುವಂತ ಒಂದು ಪರಿಕಲ್ಪನೆ. ಆ ಹಿನ್ನೆಲೆಯಲ್ಲಿ ನಾವು ಈ ಸಂಸ್ಥೆ ಏನು ವಿವಾಹ ಎನ್ನುವಂತ ಏನು ಒಂದು ಸಂಸ್ಥೆ ಇದೆ, ಈ ಸಂಸ್ಥೆ ಇರಬಹುದಾದಂತ ಮತ್ತು ಮಹತ್ವತೆ, ಅದು ಒಳಗೊಂಡಿರ್ತಕ್ಕಂಥ ಒಂದು ಸ್ವರೂಪ, ಆ ಲಕ್ಷಣಗಳು
ಅದರ ಕಾರ್ಯ ವೈಶಲ್ಯತೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾವು ಒಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಆಗಿರೋದ್ರಿಂದ ಇವು ಸೊಸೈಟಿಯಲ್ಲಿ ಅಥವಾ ಸಮಾಜದಲ್ಲಿ ಸಾಮಾನ್ಯವಾಗಿ ಗತಿಸುವಂತ ಘಟನೆಗಳಿವೆಲ್ಲವೂ. ಸೊ ಅದನ್ನ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನದ ಮೂಲಕ, ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಚೌಕಟ್ಟಿನ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಮೂಲಕವಾಗಿ ನಾವು ಅರ್ಥ ಮಾಡಿಕೊಂಡು ಇದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಖಂಡಿತವಾಗಿ ಕೂಡ ಇದು ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಪುನಃ ಪುನಃ ಕೇಳುತ್ತಾ ಅದನ್ನ ಮನದಲ್ಲಿ ಇಟ್ಕೋಬೇಕು ಎನ್ನುವಂಥದ್ದು.